ಹಳದಿ ಶರ್ಟ್ನವರ ವಿಚಾರ ಅಥವಾ ಕರ್ನಾಟಕ ರಾಷ್ಟ್ರ ಸಮಿತಿಯ ವಿಚಾರಕ್ಕೆ ಬರ್ತೀನಿ. ಇಲ್ಲಿವರೆಗೂ ಸಾಕಷ್ಟು ಹೋರಾಟಗಳನ್ನ ರೂಪಿಸಿದ್ದಾರೆ ಅನ್ನೋದು ಒಂದು ವಿಚಾರ. ಮತ್ತೊಂದು, ಹಿಂದೆ ಯಾರ್ಯಾರು ಜನಪ್ರತಿನಿಧಿಗಳು ಭ್ರಷ್ಟಾಚಾರದಲ್ಲಿ ತೊಡಸ್ಕೊಂಡಿದ್ರು, ಜನರ ಹತ್ರ ಲಂಚ ಪಡಿತಾ ಇದ್ರು ಅಥವಾ ಹಿಂದೆ ಬೇರೆ ಬೇರೆ ಹಗರಣಗಳಲ್ಲಿ ಭಾಗಿಯಾಗಿದ್ರು, ಆ ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತಕ್ಕೆ ಸಾಲು ಸಾಲು ದೂರನ್ನ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ತುಂಬಾ ಜನರ ವಿರುದ್ಧ ಪ್ರಕರಣವೂ ಕೂಡ ದಾಖಲಾಗಿದೆ. ಎಸಿಬಿಗೆ ದೂರನ್ನ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಇದೆಲ್ಲವೂ ಕೂಡ ಒಂದು ಕಡೆಯಿಂದ ನಡೀತಾ ಇದ್ರೆ, ಮತ್ತೊಂದು ಕಡೆಯಿಂದ ಈ ಪೊಲೀಸರ ಲಂಚ ಬಾಕತನವನ್ನ, ಈ ಭ್ರಷ್ಟಾಚಾರಿಗಳು ಯಾವ್ಯಾವ ಅಧಿಕಾರಿಗಳು ಬೇರೆ ಬೇರೆ ಇಲಾಖೆಗಳಲ್ಲಿದ್ದಾರೋ ಅವರೆಲ್ಲರನ್ನು ಕೂಡ ಚಳಿ ಬಿಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ನಾವು ಅಧಿಕಾರಕ್ಕೆ ಬಂದ್ರೆ ಮುಂದೆ ಏನ್ ಮಾಡ್ತೀವಿ ಅನ್ನೋದನ್ನ ಈಗಲೇ ತೋರಿಸುವಂತ ಕೆಲಸ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಸಾಕಷ್ಟು ಹೊಸ ಪಕ್ಷಗಳು ಬಂದಿದ್ವು, ಹೊಸ ಪಕ್ಷಗಳ ಸ್ಥಾಪನೆ ಆಗಿದ್ವು. ಆದ್ರೆ ಯಾವುದೇ ಪಕ್ಷ ಈ ಪರಿಯಾದಂತ ಭರವಸೆಯನ್ನ ಮೂಡಿಸಿರ್ಲಿಲ್ಲ ಅಥವಾ ಈ ಪರಿಯಾಗಿ ಸಮಾಜಕ್ಕೋಸ್ಕರ ದುಡಿಯುವಂತ ಕೆಲಸವನ್ನ ಮಾಡಿರ್ಲಿಲ್ಲ. ಅದ್ರಲ್ಲಿ ತುಂಬಾ ಜನ ಇದ್ದಾರೆ, ಈ ಹಳದಿ ಶರ್ಟ್ ಹಾಕೊಂಡು ಓಡಾಡ್ತಿರ್ತಾರೆ.